ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತಿನ ದಿನ ನಾವು ಟರ್ಮರಿಕ್ ಅಥವಾ ಅರಿಶಿಣ ಕುರಿತಾಗಿ ಮಾತನಾಡೋಣ. ಅರಿಶಿಣ ಒಂದು ಪ್ರಮುಖವಾದ ಸಾಂಬಾರ್ ಬೆಳೆಯಾಗಿದೆ. ಇದರ ಒಂದು ಗಡ್ಡೆ ಅಥವಾ ಗಡ್ಡೆಯಿಂದ ತಯಾರಿಸಿದಂಥ ಉತ್ಪನ್ನಗಳನ್ನು ಸಾಂಬಾರ್ ಪದಾರ್ಥಗಳಲ್ಲಿ ಬಳಸಲಾಗ್ತದೆ. ಇದು ಬಣ್ಣವಾಗಿ ಬಳಸಲಾಗ್ತದೆ, ಔಷಧವಾಗಿ ಬಳಸಲಾಗ್ತದೆ. ಔಷಧವಾಗಿ ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ ಕುರ್ಕುಮಿನ್ ಅಂತಕ್ಕಂಥ ಒಂದು ಎಸೆನ್ಷಿಯಲ್ ಆಯಿಲ್ ಇರ್ತದೆ. ಅದಲ್ಲದೆ ಒಲೊರಿನ್ ಅಂತಕ್ಕಂಥದ್ದು ಎಸೆನ್ಷಿಯಲ್ ಆಯಿಲ್ ಇರ್ತದೆ. ಆದ್ದರಿಂದ ಇದನ್ನು ಔಷಧವಾಗಿ ಬಳಸ್ತಾರೆ. ಸುವಾಸನೆಯುಕ್ತ ಪದಾರ್ಥಕ್ಕೂ ಬಳಸ್ತಾರೆ. ಧಾರ್ಮಿಕ ಕೆಲಸಗಳಲ್ಲಿ ಬಳಸ್ತಾರೆ. ಮದುವೆ ಸಮಾರಂಭಗಳ ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ಎಲ್ಲ ಧಾರ್ಮಿಕ ಕೆಲಸಗಳಲ್ಲಿ ಇದನ್ನು ಬಳಸ್ತಾರೆ ಅಂತಕ್ಕಂಥದ್ದು. ಭಾರತ ಅರಿಶಿಣ ಉತ್ಪಾದನೆಯಲ್ಲಿ ಮತ್ತು ರಫ್ತಿನಲ್ಲಿ ಅತಿ ದೊಡ್ಡ ರಾಷ್ಟ್ರ ಅಂತ ಹೇಳ್ಬೋದು. ಹಾಗಾದರೆ ಭಾ ಈ ಅರಿಶಿಣವನ್ನು ಭಾರತದ ಯಾವ ಭಾಗದಲ್ಲಿ ಬೆಳೀತಾರೆ ಅಂದರೆ ಆಂಧ್ರ ಪ್ರದೇಶ, ತಮಿಳುನಾಡು, ಒರಿಸ್ಸಾ, ಕರ್ನಾಟಕ, ಪಶ್ಚಿಮ ಬಂಗಾಳ, ಗುಜರಾತ್, ಮೇಘಾಲಯ ಹಾಗೂ ಅಸ್ಸಾಂ ರಾಜ್ಯಗಳಲ್ಲಿ ಇದನ್ನು ಪ್ರಮುಖವಾಗಿ ಬೆಳೆಯಲಾಗ್ತದೆ. ಮಣ್ಣು ಮತ್ತು ಹವಾಗುಣ ಹೇಗಿರಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಮಣ್ಣು ಯಾವಾಗಲೂ ಇದು ಯಾವ ಜಮೀನಿನಲ್ಲಿ ಬೆಳೀತವೋ ಅದು 1500 ಮೀಟರು ಸಮುದ್ರ ಮಟ್ಟದಿಂದ ಎತ್ತರಕ್ಕಿರಬೇಕು. ಅಂದರೆ MSL ಅಂತ ಹೇಳ್ತೇವೆ, ಅದಕ್ಕಿಂತ ಜಾಸ್ತಿ ಇರಬೇಕಾಗ್ತದೆ ಮೊದಲನೇದಾಗಿ. ಇನ್ನು ಆ ಪ್ರದೇಶದಲ್ಲಿ 20ರಿಂದ 35 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಟೆಂಪ್ರೇಚರ್ ಹೆಚ್ಚಾಗಿ ಹೋಗಬಾರ್ದು. ಇದೇ ರೇಂಜಲ್ಲಿ ಉಷ್ಣಾಂಶ ಇರಬೇಕಾಗ್ತದೆ. ಅದಲ್ಲದೆ ಮಳೆ ಪ್ರಮಾಣ 1500 ಗಿಂತ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಈ ಒಂದು ಅರಿಶಿಣ ಕೃಷಿಗೆ ಅತಿ ಸೂಕ್ತವಾದದ್ದು ಅಂತ ಹೇಳ್ಬೋದು. ಎಲ್ಲಿ ಎಲ್ಲಿ ನೀರು ಚೆನ್ನಾಗಿ ಬಸಿದು ಹೋಗುತ್ತೋ ಅಂಥ ಮಣ್ಣು ಈ ಅರಿಶಿಣವನ್ನು ಬೆಳೀಲಿಕ್ಕೆ ಒಳ್ಳೆಯ ಮಣ್ಣು ಅಂತ ಕೂಡ ಹೇಳ್ಬೋದು. ಉದಾಹರಣೆಗೆ ಮರಳು ಮಿಶ್ರಿತ ಕೆಂಪು ಗೋಡು ಮಣ್ಣು ಇರ್ಬೋದು, ಮಧ್ಯಮ ಕಪ್ಪು ಭೂಮಿ ಇರ್ಬೋದು, ಜಂಬಟ್ಟಿಗೆ ಮಣ್ಣುಗಳು ಇರ್ಬೋದು. ಇವೆಲ್ಲವೂ ಅರಿಶಿಣವನ್ನು ಬೆಳೀಲಿಕ್ಕೆ ಅತ್ಯುತ್ತಮ ಅಂತ ಹೇಳ್ಬೋದು. ಇನ್ನು pH ಎಷ್ಟಿರಬೇಕು ಅಂತ ಹೇಳಿದರೆ 4.5ದಿಂದ 7.5 ಅಂದರೆ 4ರಿಂದ 7 ಹೆಚ್ಚು ಕಡಿಮೆ ನ್ಯೂಟ್ರಲ್ pH ಇದಂತೂ ಬೆಳೀಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಆಮೇಲೆ ಈ ಅರಿಶಿಣ ಕೃಷಿಯನ್ನು ಸಾವಯವ ಪದ್ಧತಿಯಲ್ಲಿ ಹಾಗೂ ನಾವು ಇನ್ಆರ್ಗ್ಯಾನಿಕ್ ಮೆಥಡಲ್ಲಿ ಕೂಡ ಬೆಳಿಬಹುದು. ಇನ್ನು ನಾಟಿ ಮಾಡಲಿಕ್ಕೆ ಯಾವ ಕಾಲ ಸೂಕ್ತ ಅಂತ ಹೇಳಿದರೆ ಮೇ ಜೂನು ಸೂಕ್ತವಾದದ್ದು. ಇನ್ನು ಕರಾವಳಿಯಲ್ಲಿ ಬೆಳೀತಾ ಇದ್ದೇವೆ ಅಂದರೆ ಏಪ್ರಿಲ್ ಮೇಲೆ ತುಂಬ ಸೂಕ್ತವಾದದ್ದು. ಯಾವೆಲ್ಲ ತಳಿಗಳನ್ನು ಬೆಳೀಲಾಗ್ತದೆ ಅಂತ ಹೇಳಿದರೆ, ಅರಿಶಿಣ ಎಲ್ಲೆಲ್ಲಿ ಬೆಳೀತಾರೋ ಅದೇ ಊರಿನ ಹೆಸರುಗಳಿಂದ ಇದನ್ನು ಕರೀಲಾಗ್ತದೆ ಅಂತಕ್ಕಂಥದ್ದು ತುಂಬ ವಿಶೇಷ. ಉದಾಹರಣೆಗೆ ದುಗ್ಗಿರಲ ಅಂತಾರೆ, ಆಮೇಲೆ ತೇಕುರುಪೇಟ್, ಸುಗಂಧಂ, ಅಮಲಾಪುರ, ಎರೋಡ್ ಲೋಕಲ್, ಅಲ್ಲೆಪ್ಪಿ ಮತ್ತು ಲಕ್ಡಂಗ್ ಅಂತಕ್ಕಂಥ ಪ್ರದೇಶಗಳಲ್ಲಿ ಬೆಳೀಲಾಗ್ತದೆ. ಆದ್ದರಿಂದ ಅದೇ ಹೆಸರಿನಿಂದ ಇವುಗಳನ್ನು ನಾವು ಕರೀಲಾಗ್ತದೆ ಅಂತಕ್ಕಂಥದ್ದು. ಅದಲ್ಲದೆ ಸುಧಾರಿತ ಕೆಲವೊಂದು ತಳಿಗಳಿದ್ದಾವೆ. ಉದಾಹರಣೆಗೆ ಸುವರ್ಣ ಇರ್ಬೋದು, ಸುಗುಣ ಇರ್ಬೋದು, ಸುದರ್ಶನ್ ಇರ್ಬೋದು, ಆಮೇಲೆ IISR ಪ್ರಭಾ ಇರ್ಬೋದು, IISR ಪ್ರತಿಭಾ ಇರ್ಬೋದು, CO1 ಇರ್ಬೋದು, BSR1 ಇರ್ಬೋದು, ಕೃಷ್ಣ, ಸುಗಂಧಂ, ಈ ರೀತಿ ಸುಮಾರು ವೆರೈಟಿಗಳಿದೆ. ಮತ್ತು ನಾನು ಈ ಒಂದು ಇನ್ಫಾರ್ಮೇಷನ್ನ ಅಥೆಂಟಿಕ್ ICR ಸೋರ್ಸಿಂದ ತೆಕ್ಕೊಳ್ಳೋದ್ರಿಂದ ICR ಕೆಲವೊಂದು ವೆರೈಟೀಸ್ IISR ಪ್ರತಿಭಾ ಅಂತಕ್ಕಂಥ ಡೆವಲಪ್ಡ್ ಫ್ರಮ್ ಸೀಡ್ಲಿಂಗ್ ಪ್ರೊಜೆನಿ ಅದು ತುಂಬ ಚೆನ್ನಾಗಿ ಬರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಅದಲ್ಲದೆ ರಶ್ಮಿ, ರೋಮ ಮತ್ತು ಸುರಮ ಅಂತಕ್ಕಂಥದ್ದು ತುಂಬ ವಿಶೇಷವಾದಂತಹ ತಳಿಗಳನ್ನು ಕೂಡ ಇವತ್ತಿನ ದಿನ ನಾವು ಬಳಸ್ಬೋದು ಅಂತಕ್ಕಂಥದ್ದು. ಇನ್ನು ಬೇಸಾಯ ಸಾಮಗ್ರಿಗಳೇ ಏನೆಲ್ಲ ಬೇಕಾಗ್ತವೆ ಅಂತ ಹೇಳಿದರೆ, ಮೊದಲನೇದಾಗಿ ಇದನ್ನು ಕೊಂಬಿನಿಂದ ಬೆಳೀಲಾಗ್ತದೆ. ಹಾಗಾಗಿ ಬಿತ್ತನೆಗೆ 1 ಹೆಕ್ಟರಿಗೆ ಕೊಂಬುಗಳು ಒಂದು 2000 ಕೊಂಬುಗಳು ಬೇಕು, ಟ್ರೆಡಿಷ್ನಲ್ ಆಗಿ ಬೆಳಿಬೇಕಂತೇಳಿ. ಕೊಟ್ಟಿಗೆ ಗೊಬ್ಬರ ಒಂದು 25 ಟನ್ ಬೇಕಾಗುತ್ತೆ. ಅದಲ್ಲದೆ ರಾಸಾಯನಿಕದಿಂದ ಮೆಥಡಿಂದ ಬೆಳೀತಾ ಇದ್ದೀವಿ ಅಂತ ಹೇಳಿದರೆ, ಸಾರಜನಕ 150 kg 1 ಹೆಕ್ಟರ್ಗೆ, ರಂಜಕ 125 kg, 250 kg ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಬಳಸ್ತೇವೆ ಅಂತಕ್ಕಂಥದ್ದು. ಇನ್ನು ನಾಟಿ ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಉಳುಮೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಭೂಮಿಯನ್ನು 2-3 ಸಾರಿ ಮಾಗೆ ಉಳುಮೆಯನ್ನು ಚೆನ್ನಾಗಿ ಉಳುಮೆಯನ್ನು ಮಾಡ್ಕೋಬೇಕು. ಅದಕ್ಕೆ ತರಬೇಕಾಗ್ತದೆ ಜಮೀನನ್ನು. ತಂದಾದಮೇಲೆ ಕೊಟ್ಟಿಗೆ ಗೊಬ್ಬರ ನಮ್ಮ ಹತ್ರ ಎಷ್ಟು ಪಾಸಿಬಲ್ ಇದೆಯೋ ಅಷ್ಟನ್ನು ಹಾಕ್ಕೊಳ್ಬೇಕು. ಅದಾದ ನಂತರ ಸಾರಜನಕ, ನಾವೇನು ರಾಸಾಯನಿಕ ಮೆಥಡಲ್ಲಿ ಮಾಡ್ತಾ ಇದ್ದೀವಿ, ಸಾರಜನಕ 50%, 150 ಅಂತ ಹೇಳಿದ್ನಲ್ಲ, 150ರಲ್ಲಿ ಒಂದು 75 kg ಅಷ್ಟು ಮೊದಲು ಹಾಕ್ಕೊಂಡ್ಬಿಡ್ಬೇಕು. 75 kg ಅಷ್ಟು ಸಾರಜನಕ, ರಂಜಕನೂ ಒಂದು 50% ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡಾದಮೇಲೆ ನಾವು ಬೀಜಕ್ಕಾಗಿ ಉಪಯೋಗಿಸ್ತಾ ಇದ್ದೀವಿ ಕೊಂಬುಗಳನ್ನು, ಅವುಗಳಿಗಾಗಿ ನಾವು ಹೇಗೆ ಸಾಲುಗಳು ಮಾಡ್ಕೋಬೇಕಂದ್ರೆ, ಸಾಲಿನಿಂದ ಸಾಲಿಗೆ 45 ಸೆಂಟಿಮೀಟ್ರು, ಬೆಳೆಯಿಂದ ಬೆಳೆಗೆ 30 ಸೆಂಟಿಮೀಟ್ರ್ ಅಂತರದಲ್ಲಿ ನಮ್ಮ ಜಮೀನನ್ನು ತಯಾರು ಮಾಡ್ಕೋತೀವಿ. ತಯಾರು ಮಾಡ್ಕೊಂಡಾದಮೇಲೆ ಆ ಕೊಂಬುಗಳನ್ನು ಏನು ತೊಗೊಂಡಿದ್ದೀವೋ ಆ ಕೊಂಬುಗಳನ್ನು ಮೆಂಕೋ ಜಬ್ಬೋ, ಕ್ಯಾಪ್ಟನೋ
ಆಮೇಲೆ ಕ್ಲೋರಿಫೈರೋಪಾಸು ಅದನ್ನು ತಗೊಂಡು ಅದರಲ್ಲಿ ಒಂದು 4ರಿಂದ 8 ತಾಸು ನೆನೆಯಲಿಡಬೇಕು. ಅಂದರೆ ನಾಳೆ ಬಿತ್ತೀವಿ ಅಂತ ಹೇಳಿದರೆ ರಾತ್ರಿ ಎಲ್ಲ ಆ ಕೆಮಿಕಲ್ಗಳಲ್ಲಿ ನೆನೆ ಇಡಬೇಕು. ಹಾಗೆ ನೆನೆ ಇಟ್ಟಾಗ ಕೀಟ ಹಾವಳಿಗಳಿಂದ ಗಡ್ಡೆಗಳು ಹಾಳಾಗೋದಿಲ್ಲ. ಅದಲ್ಲದೆ ಹುಳುಗಳು ಬರಲ್ಲ, ಕೆಲವೊಂದು ಶಿಲೀಂಧ್ರಗಳು ಬರೋಲ್ಲ. ಇಷ್ಟೆಲ್ಲ ಮಾಡಿಬಿಟ್ಟು ಬಿತ್ತನೆಯನ್ನು ಮಾಡಬೇಕಾಗ್ತದೆ. ಬಿತ್ತನೆಯನ್ನು ಮಾಡಿದ ನಂತರ 45 ದಿವಸಗಳ ನಂತರ ಏನು ಮಾಡಬೇಕು ಅಂದರೆ, ಇನ್ನು ಮಿಕ್ಕಿದ ಗೊಬ್ಬರ ಏನು ಉಳಿತಲ್ಲ, ಆ ಮಿಕ್ಕಿದ 50% ಗೊಬ್ಬರ ಅದನ್ನು ಹಾಕಬೇಕು. ಅದಲ್ಲದೆ ಈಗ ಎಲೆಗಳು ಬರ್ತಾ ಇದೆ, ಎಲೆಗಳಲ್ಲಿ ಹಳದಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಸತುವಿನ ಸಲ್ಫೇಟ್ ಅಥವಾ ಜಿಂಕ್ ಸಲ್ಫೇಟನ್ನು ಹಾಕೋಬೇಕು. ಒಂದು 5 kg ಸ್ಪ್ರೇ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲದಿದ್ದರೆ ಒಂದು 2 ಟನ್ನಷ್ಟು ಎಣ್ಣೆ ಹಿಂಡಿಗಳು ಅಥವಾ ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ, ಅಥವಾ ಬೇವಿನ ಹಿಂಡಿಯನ್ನು ಅಲ್ಲಿ ನಾವು ಹಾಕ್ಕೊಳ್ಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ಕುರ್ಕುಮೆಣ್ಣು ಅಥವಾ ಒಲರಿನ್ನು ತುಂಬ ಚೆನ್ನಾಗಿ ಬರ್ತದೆ ಅಂತಕ್ಕಂಥದ್ದಲ್ಲದೆ ಒಳ್ಳೆ ಕಲರ್ಫುಲ್ ಅರಿಶಿಣ ಬರ್ತದೆ ಅಂತಕ್ಕಂಥದ್ದು. ಅದರ ಜೊತೆಗೆ ನಾವು ತೆಂಗಿನ ನಾರಿನ ಹುಡಿಯನ್ನು ಕೂಡ ಬಳಸ್ಕೊಳ್ಬೋದು. ಯಾಕೆ ಬಳಸ್ಕೊಳ್ಬೇಕು ಹೇಳಿದರೆ, ಇದರಿಂದ ನಮಗೆ ಆ ನೀರು ಅಲ್ಲಿ ಜಮೀನು ಫಲವತ್ತಾಗಿ ಒಳ್ಳೆ ರೀತಿಯಲ್ಲಿ ಕೊಂಬುಗಳು ಬರಲಿಕ್ಕೆ ಹೆಲ್ಪ್ ಆಗ್ತದೆ. ಆಮೇಲೆ ಜೈವಿಕ ಗೊಬ್ಬರವಾದಂಥ ಅಜೋಸ್ಪರ್ಲಮ್ ಕೂಡ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಇದು ಮಾಡ್ಕೋಬೇಕು. ಇದಲ್ಲದೆ ಹೊಸ ಮೆಥಡ್ ಬಂದಿದೆ, ನೂತನ ಸಸಿ ನಾಟಿ ಪದ್ಧತಿ ಅಂತೇಳಿ. ಇಲ್ಲೇನು ಮಾಡ್ತೀವಿ, ನಾವು 3 ಪ್ರಾಸೆಸನ್ನು ಫಾಲೋ ಮಾಡ್ತೀವಿ. ಏನು 3 ಪ್ರಾಸೆಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದರೆ, ಮೊದಲನೇದಾಗಿ ಕೊಂಬು ತೊಗೊಳ್ತೇವೆ. ಕೊಂಬು ತೊಗೊಂಡು ನರ್ಸರಿ ಮಾಡ್ಕೋತೇವೆ. ನರ್ಸರಿಯಿಂದ ಟ್ರೇಗಳಲ್ಲಿ ಹಾಕೋತೇವೆ. ಟ್ರೇದಿಂದ ನಾವು ಎಲ್ಲಿ ನಾಟಿ ಮಾಡಬೇಕು ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತೇವೆ. ಈ ಪದ್ಧತಿಯನ್ನು ಮಾಡ್ಕೊಳ್ಳಿಕ್ಕೆ ನಮಗೆ ಟ್ರೆಡಿಷ್ನಲ್ ಮೆಥಡಲ್ಲಿ ಒಂದು 2000 kg ಒಂದು ಹೆಕ್ಟರ್ಗೆ ಬೇಕಾದ ಕೊಂಬುಗಳು, ಇಲ್ಲಿ ಒಂದು 500 kg ಅಷ್ಟೇ ಸಾಕು ಒಂದು ಹೆಕ್ಟರ್ಗೆ. ಖರ್ಚಲ್ಲಿ ಒಂದು 60ರಿಂದ 70% ಖರ್ಚನ್ನು ಉಳಿಸುತ್ತೆ. ಬೀಜದಲ್ಲಿ ಒಂದು 50 ಬೀಜದಲ್ಲಿಯೂ ಅಂದರೆ ಕೊಂಬುಗಳೆಲ್ಲವೂ ಉಳಿತಾಯವನ್ನು ಮಾಡ್ತದೆ ಅಂತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ಏನಂದರೆ, ಟ್ರೆಡಿಷ್ನಲ್ ಮೆಥಡಲ್ಲಿ ಒಂದು 5 ತಿಂಗಳ ಬೆಳೆ ಬಂದರೆ, ಇದರಲ್ಲಿ ಟ್ರೇದಿಂದ ಇದೇನು ಹೊಸ ನಾಟಿ ಪದ್ಧತಿಯಿಂದ 3 ತಿಂಗಳಲ್ಲಿ ಬೆಳೆ ಬರ್ತದೆ ಅಂತಕ್ಕಂಥದ್ದು, ಅಥವಾ ಕೊಂಬುಗಳು ಹಾರ್ವೆಸ್ಟಿಂಗ್ ಕೂಲಿಗೆ ಬರ್ತದೆ ಅಂತಕ್ಕಂಥದ್ದು. ಮತ್ತು ಕಳೆಗಳ ಒಂದು ಪೈಪೋಟಿ ನಿಲ್ಲುತ್ತದೆ. ಹಣಕಾಸಿನ ಒಂದು ನಮಗೆ ಖರ್ಚು ಕಡಿಮೆ ಆಗ್ತದೆ. ಸಸಿಗಳು ವೇಗವಾಗಿ ಬೆಳೀತವೆ. ಅದಲ್ಲದೆ ಕಳೆಗಳನ್ನು ನಿರ್ವಹಣೆ ಮಾಡೋದು ತುಂಬ ಈಸಿ ಅಂತ ಹೇಳ್ಬೋದು. ಆಮೇಲೆ ಇದು ಗಡ್ಡೆ ಏನು ಬೆಳವಣಿಗೆ ಬಂದ ನಂತರ ತುಂಬ ಚೆನ್ನಾಗಿ ಹುಲಸಾಗಿ ಬರ್ತದೆ, ಒಂದೇ ತೆರನಾಗಿ ಬರ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದು. ಮೊದಲು ನಾವು ಸಸಿಯನ್ನು ನರ್ಸರಿ ಮಾಡ್ಕೋಬೇಕಲ್ಲ, ಎಂತಲ್ಲಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಪಾಲಿ ಹೌಸು, ನೆರಳು ಮಣ್ಣಿನೋ ಅಥವಾ ಮರಗಳ ನೆರಳಿನಲ್ಲೋ ಮಾಡ್ಕೋಬೇಕು. ಮಾಡಿಕೊಂಡು ಸ್ವಲ್ಪ ಫಾಗರನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಫಾಗರ್ ಅಂತ ಹೇಳಿದರೆ ಟೆಂಪ್ರೇಚರ್ ಜಾಸ್ತಿ ಇರುವಂಥ ಒಂದು ಸಂದರ್ಭದಲ್ಲಿ ಅದು ನಮಗೆ ನೀರನ್ನು ಚಿಮುಕಿಸ್ತಾ ಇರೋ ರೀತಿಯಲ್ಲಿ ಮಾಡ್ಕೋಬೇಕು. ವಾಣಿಜ್ಯ ಮಟ್ಟದಲ್ಲಿ 1 ಎಕರೆಗೆ 1 ಎಕರೆ ಪ್ರದೇಶದ ನಾವು ನರ್ಸರಿ ಮಾಡಿದರೆ ಒಂದು 10 ಲಕ್ಷ ಸಸಿಗಳು ಬರ್ತವೆ. ಅದು ಒಂದು 40 ಎಕರೆಗೆ ಆಗುವಷ್ಟು ನಾಟಿ ಮಾಡಲು ಸಾಕಾಗ್ತದೆ. ನಾವೇ ನರ್ಸರಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅದರ ಒಂದು ಲೆಕ್ಕವನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟನ್ನೇ ಸಸಿಗಳು ಮಾಡ್ಕೋಬೇಕು. ಇಲ್ಲ ನಾವು ಬೇರೆದವ್ರಿಗೆ ಕೊಡ್ತಾ ಇದ್ದೀವಿ ಅಥವಾ ಬೇರೆಯಿಂದ ಖರೀದಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಮ್ಮ ಅನುಕೂಲತೆಗೆ ಅಗತ್ಯತೆಗೆ ನೋಡ್ಕೊಂಡು ಮಾಡ್ಕೊಳ್ಬೋದು. ಈಗ ಇದೆಲ್ಲ ಮಾಡ್ಕೊಂಡ್ವಿ. ನರ್ಸರಿ ಮಾಡಿದ ಮೇಲೆ ಅಲ್ಲಿ ನಾವು ಮೊದಲು ಪ್ರೋಟ್ರೆಗಳಿಗೆ ಹಾಕ್ಕೊಳ್ಬೇಕಾಗ್ತದೆ. ಆ ಪ್ರೋಟ್ರೆಗಳಿಗೆ ಏನು ಕೊಂಬು ಬಂದ್ವಲ್ಲ, ಬೆರಳು ಆಕಾರದಲ್ಲಿ ಬರ್ತವೆ, ಅವನ್ನ ಪ್ರೋಟ್ರೆಗಳಲ್ಲಿ ಹಾಕೋಬೇಕು. ಯಾವುದು ನಮ್ಮ ಪ್ರೋಟ್ರೆಗಳು ಅಂತ ಹೇಳಿದರೆ, ಟ್ರೇಗಳು ಯಾವುದು 98 ಕುಣಿದಿದೆ, 72 ಕುಣಿದಿದೆ, 50 ಕುಣಿದಿದೆ. ನಾವು ಬಳಸೋದು 50 ಕುಣಿದು ಬೆಳೆಸಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಆ ಟ್ರೇಗಳಿಗೆ ಕೋಕೋ ಪಿಟ್ಗಳನ್ನು ಹಾಕೋಬೇಕು. ಕೋಕೋ ಪಿಟ್ಟು ಅಂತ ಹೇಳಿದರೆ ನೋಡಿ, ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಕಮೆಂಟಲ್ಲಿ ತಿಳಿಸ್ತಾರೋ ಅವ್ರಿಗೆ ಲಿಂಕನ್ನು ಕೂಡ ಶೇರ್ ಮಾಡಲಾಗ್ತದೆ. ಏನು ಅಂತ ಹೇಳಿದರೆ, ಕೋಕೋ ಪಿಟ್ ಯಾವ ರೀತಿ ಇರಬೇಕಂತ ಹೇಳಿದರೆ, ಅದರಲ್ಲಿ ಕಳೆಗಳ ಬೀಜಗಳಿರಬಾರ್ದು, ಜಂತು ಹುಳುಗಳು ಇರಬಾರ್ದು, ರೋಗಾಣುಗಳಿರಬಾರ್ದು. ಇವನ್ನೆಲ್ಲವನ್ನು ಚೆಕ್ ಮಾಡಿಕೊಂಡು, ಮತ್ತು pH 6ರಿಂದ 7 pH ಇರಬೇಕು. ಇದೆಲ್ಲವನ್ನು ಚೆಕ್ ಮಾಡ್ಕೋಬೇಕು. ಅದಲ್ಲದೆ ಆ ಕೋಕೋ ಪಿಟ್ಟನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ಮುಷ್ಟಿ ಆಕಾರದಲ್ಲಿ ಮಾಡಿಕೊಂಡು ಅದುಮಿದ್ರೆ ಬೆರಳುಗಳ ಸಂದಿಯಲ್ಲಿ ನೀರು ಬರಕೂಡ್ದು. ಹಾಗೆ ಬಂದಿಲ್ಲ ಅಂತ ಹೇಳಿದರೆ ಅದು ಒಳ್ಳೆ ಕೋಕೋ ಪಿಟ್ಟು ಅಂಥದನ್ನು ನಾವು ಬಳಸ್ಕೋಬೇಕು. ಆ ನೀರು ಬಂತಂದರೆ ಒಳ್ಳೆ ಕೋಕೋ ಪಿಟ್ ಅಲ್ಲ, ಅದನ್ನು ರಿಜೆಕ್ಟ್ ಮಾಡಬೇಕಾಗ್ತದೆ. ಈಗ ನಾವು ಆ ಕೋಕೋ ಪಿಟ್ಟನ್ನು ತಕ್ಕೊಂಡು ಅದಕ್ಕೆ ಬೇವಿನ ಹಿಂಡಿ, ಟ್ರೈಕೋಡರ್ಮಾ, ಸೊಡೋಮನಾಸು, PSPಗಳನ್ನ, ಅಜಿಟೋಬ್ಯಾಕ್ಟರ್ಗಳನ್ನ ಸೇರಿಸ್ಕೋಬೇಕು. ಯಾಕೆ ಸೇರಿಸ್ಕೊಳ್ತೀವಿ ಅಂತ ಹೇಳಿದರೆ, ಒಳ್ಳೆ ಸುಗಂಧಿತವಾದ ಅರಿಶಿಣ ಬರಬೇಕು, ಒಳ್ಳೆ ಕುರ್ಕುಮೆಣ್ಣು ಒಲರಿನ್ ಬರಬೇಕು, ಆಮೇಲೆ ಒಳ್ಳೆ ಕಲರ್ ಬರಬೇಕಲ್ಲ ಅರಿಶಿಣಕ್ಕೆ. ಅದಕ್ಕೆ ಇದನ್ನು ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ನಾವು ಸಾವಯವ ಮಾಡಿದ್ರೂ ಇವ್ನ ಸೇರಿಸ್ಕೋಬೇಕು, ಇಲ್ಲ ನಾವು ರಾಸಾಯನಿಕ ಪದ್ಧತಿ ಮಾಡಿದರೂ ಇವ್ನ ಸೇರಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ, ಮೊದಲು ಉತ್ತಮ ಗುಣಮಟ್ಟದ ರೋಗ ಮತ್ತು ಕೀಟ ಇಲ್ಲ ಅಂತಕ್ಕಂಥವನ್ನು ನೋಡಿಕೊಂಡು ಬೆರಳು ಆಕಾರದ ಒಂದು ಏನು ಕೊಂಬುಗಳು ಬರ್ತವೆ ಈ ಟ್ರೇಗಳಲ್ಲಿ, ಅವನ್ನ ತೆಕ್ಕೋಬೇಕು. ತೆಕ್ಕೊಂಡಾದಮೇಲೆ ಅವನ್ನ ಒಂದು 45ರಿಂದ 60 ನಿಮಿಷ ನಾವೇನು ಮಾಡಬೇಕು, ಕ್ವಿನಾಲ್ಫಾಸು ಬೋರ್ಡೋ ಮಿಕ್ಸ್ಚರ್ದಲ್ಲಿ ಅದ್ದಿ ತೆಗಿಬೇಕು. ಅದ್ದಿ ತೆಗೆದು ಇದು ಕೋಕೋ ಪಿಟ್ಟಿನಿಂದ ಮುಚ್ಚಿ ಮೊಳಕೆಯನ್ನು ಚೆನ್ನಾಗಿ ಇಡಬೇಕು.
ಅದಾದಮೇಲೆ 7 ದಿನಗಳಾದಮೇಲೆ ಅಥವಾ ಪಾಲಿಥೀನನ್ನು ಮುಚ್ಚಬೇಕು ಅಥವಾ ನಮ್ಮ ಕಬ್ಬಿನ ಇದನ್ನು ಮುಚ್ಕೋಬೇಕು. ಆ, ಏನು ಅಂತ ಹೇಳಿದರೆ ಬಾಳೆಗಳ ಎಲೆಗಳಿಂದ ಮುಚ್ಕೊಳ್ಬೋದು. ಮುಚ್ಕೊಂಡು ಅದಾದಮೇಲೆ ಅದನ್ನು ಚೆನ್ನಾಗಿ ನೋಡಿಕೊಂಡು 40-45 ದಿನ ಆದಮೇಲೆ ತೆಕ್ಕೋಬೇಕು. 40-45 ದಿನಗಳಲ್ಲಿ ಅಲ್ಲೇನಾಗಿರ್ತದೆ ಅಂದರೆ, ಇಲ್ಲಿ ಚಿತ್ರದಲ್ಲಿ ತಮ್ಮ ಕೈಲ ಕಾಣ್ತಾ ಇದೆ, ಒಂದು 3-4 ಎಲೆಗಳುಳ್ಳ ಉತ್ತಮ ಗುಣಮಟ್ಟದ ಸಸಿಗಳು ಬಂದಿರ್ತವೆ. ಅವನ್ನು ನಮ್ಮ ಮುಖ್ಯ ಒಂದು ಜಮೀನಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ನೋಡಿ, ನಮಗಿದೆಲ್ಲ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದರೆ ನೇರವಾಗಿ ಸಸಿಗಳನ್ನು ಖರೀದಿ ಮಾಡ್ಬೋದು. ಆ ಸಸಿಗಳು ಯಾವ ರೀತಿ ಇರಬೇಕು ಮೊದಲು ಚೆಕ್ ಮಾಡ್ಕೊಳ್ಳೋಣ. ಸಸಿಗಳು ಸದೃಢವಾಗಿರಬೇಕು, ಆರೋಗ್ಯವಾಗಿರಬೇಕು, ಬೆಳವಣಿಗೆ ಒಂದೇ ತೆರನಾಗಿರಬೇಕು, ಸಮನಾಗಿರಬೇಕು, 3-4 ಎಲೆಗಳಿರಬೇಕು, ಕೀಟ ಮತ್ತು ರೋಗಗಳಿಂದ ಮುಕ್ತವಾಗಿರಬೇಕು. ಮತ್ತು ಇದನ್ನು ಇಷ್ಟೆಲ್ಲ ನೋಡಿಕೊಂಡು ಫಸ್ಟ್ ಏನು ಮಾಡಬೇಕು, ಒಂದು ವಾರ ಅದನ್ನು ಬಿಸಿಲಿನಲ್ಲಿಟ್ಕೊಂಡು ಹದ ಮಾಡ್ಕೊಳ್ಬೇಕು. ಯಾಕೆ ಹೇಳಿದರೆ ನಮ್ಮ ಪರಿಸ್ಥಿತಿಗೆ ಅದು ಒಪ್ಕೊಳ್ಬೇಕಲ್ಲ. ಅದನ್ನು ಮಾಡಿಕೊಂಡು ನಂತರ ಇದು 40-45 ದಿನದ ಮೀರಿರಬಾರ್ದು ಈ ಸಸಿ. ಅದನ್ನೆಲ್ಲವನ್ನು ಚೆಕ್ ಮಾಡಿಕೊಂಡು ನಮ್ಮ ಮುಖ್ಯವಾದ ಜಮೀನಿಗೆ ನಾವು ಈಗ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಆಯಿತಾ? ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ಹೊದಿಕೆಯನ್ನು ಹಾಕ್ಕೊಳ್ಬೇಕಾಗ್ತದೆ. ಹೊದಿಕೆಯನ್ನು ನಾವು ಇದು ಏನು ಗೋಧಿ ಹೊಟ್ಟಿನಿಂದ ಮಾಡ್ಕೋಬೋದು, ಅಥವಾ ಒಂದು ನಾವು ಬೇರೆ ಬೇರೆ ಹಸಿರೆಲೆ ಗೊಬ್ಬರದಿಂದ ಮಾಡ್ಕೋಬೋದು, ಪಾಲಿಥೀನಿಂದ ಮಾಡ್ಕೋಬೋದು. ಏನೋ ರೀತಿಯಲ್ಲಿ ಮಾಡಿಕೊಂಡು ಕಳೆಗಳನ್ನು ನಿಯಂತ್ರಣಕ್ಕೆ ತರಬೇಕು. ಮಿಶ್ರ ಬೆಳೆಯಾಗಿ ಕೆಲವೊಂದು ಇದರಲ್ಲೇ ಬೆಳೀತಾರೆ. ಯಾವುದಿಲ್ಲ ಅಂತ ಹೇಳಿದರೆ ತೆಂಗು, ಅಡಿಕೆ ಬೆಳಿಬೋದು. ಇಲ್ಲ ಇದು ನಮ್ಮದು ಕರಾವಳಿ ಅಲ್ಲ ಅಂತ ಹೇಳಿದರೆ ಮೆಣಸಿನ್ಕಾಯಿ, ಕೊಲಕೇಶಿಯ, ಈರುಳ್ಳಿ, ಬದನೆ, ಆಮೇಲೆ ದ್ವಿದಳ ಧಾನ್ಯಗಳು, ಮೆಕ್ಕೆಜೋಳ, ರಾಗಿ ಇಂಥವನ್ನ ಬೆಳ್ಕೊಳ್ಬೇಕು. ಅದಲ್ಲದೆ ಫರ್ಟಿಗೇಷನ್, ನೀರಾವರಿಯನ್ನು ಚೆನ್ನಾಗಿ ನೀರು ಕೊಡಬೇಕಾಗುತ್ತೆ. ಆದರೆ ಹೆಚ್ಚು ನೀರು ಇತ್ತು ಅಂತ ಹೇಳಿದರೆ ಫರ್ಟಿಗೇಷನ್ ಅಂದರೆ ಇದು ನೀರು ಬಸಿದು ಹೋಗೋ ರೀತಿಯಲ್ಲಿ ನೋಡ್ಕೋಬೇಕು. ಕೆಲವೊಮ್ಮೆ ಗೊಬ್ಬರಗಳನ್ನು ನಾವು ಫರ್ಟಿಗೇಷನ್ ಮುಖಾಂತರ ಕೊಡ್ತೇವೆ. ಹಾಗೆ ಹೇಳಿದರೆ ಗೊಬ್ಬರವನ್ನು ನೀರಾವರಿ ಮುಖಾಂತರ, ಹನಿ ನೀರಾವರಿನೋ ಅಥವಾ ಇದು ಸ್ಪ್ರಿಂಕ್ಲರ್ ಮುಖಾಂತರ ಸೋಸಿ ಅದರಲ್ಲೇ ಕೊಟ್ಟರೆ ನಮಗೆ ಆಳಿನ ಖರ್ಚು ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಈಗ ಮೈಕ್ರೋ ನ್ಯೂಟ್ರಿಯೆಂಟ್ ಮ್ಯಾನೇಜ್ ಮಾಡಿದ್ವಿ, ಮಲ್ಚ್ ಮಾಡಿದ್ವಿ, ಆಮೇಲೆ ವೀಡು ಎಲ್ಲ ಕಳೆಗಳನ್ನು ನಿಯಂತ್ರಣ ಮಾಡಿದ್ವಿ, ಸರಿಯಾಗಿ ನೀರಾವರಿಯನ್ನು ಕೂಡ ಮೇಂಟೈನ್ ಮಾಡಿದ್ವಿ. ಈಗ ಏನು ಮಾಡಬೇಕು, ಇಂಟರ್ ಕ್ರಾಪಿಂಗನ್ನು ತೆಂಗು ಅಥವಾ ಅಡಿಕೆಯಿಂದ ಬೆಳೆದ್ವಿ, ಕ್ರಾಪ್ ರೊಟೇಷನ್ ಕೂಡ ಮಾಡಿದ್ವಿ. ಇನ್ನು ಬರೋದು ಏನಂತ ಹೇಳಿದ್ರೆ ಪ್ಲಾಂಟ್ ಪ್ರೊಟೆಕ್ಷನ್, ಅಂದರೆ ಕೆಲವೊಂದು ರೋಗಗಳು ಮತ್ತು ಕೆಲವೊಂದು ಕೀಟಗಳು ಬರ್ತವೆ. ಉದಾಹರಣೆಗೆ ನಾವು ಹೇಳಬೇಕು ಅಂತ ಹೇಳಿದರೆ ಕಾಂಡ ಕೊರೆಯುವ ಹುಳ ಬರುತ್ತೆ, ಗಡ್ಡೆ ಕರೆಯುವ ಹುಳ ಬರುತ್ತೆ, ಎಲೆ ತಿನ್ನೋ ಹುಳ ಬರುತ್ತೆ, ಥ್ರಿಪ್ಸ್ ಬರುತ್ತೆ. ಇವಕ್ಕೆಲ್ಲ ಸ್ಪೆನೋಸೈಡು, ಫಿನಾಲ್ಫಾಸು, ಡೈಮೆಥೇಟು ಬಳಸ್ಬೋದು. ಇಲ್ಲ ನಾವು ಸಾವಯವ ಮೆಥಡಲ್ಲಿ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ನೀಮಾಸ್ತ್ರನೋ, ಬ್ರಹ್ಮಾಸ್ತ್ರನೋ, ಆಮೇಲೆ ಜೀವಾಮೃತಗಳನ್ನ ಬಳಸ್ಕೊಳ್ಬೋದು. ಇನ್ನು ಕೆಲವೊಂದು ರೋಗಗಳು ಬರುತ್ತೆ. ಎಲೆ ಚುಕ್ಕೆ ರೋಗ ಇರ್ಬೋದು, ಕೊಂಬು ಮತ್ತು ಬೇರು ಕೊಳೆಯೋ ರೋಗ ಇರ್ಬೋದು, ಅಥವಾ ಜಿಬ್ಬು ರೋಗ ಇರ್ಬೋದು. ಇವಕ್ಕೆಲ್ಲ ನಾವು ಏನು ಬಳಸ್ಕೋಬೇಕು ಅಂತ ಹೇಳಿದರೆ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ಕೊತೀವಿ ಸಾವಯವದಲ್ಲಿ. ಆದರೆ ಇಲ್ಲ ನೀಮಾಸ್ತ್ರವನ್ನು ಬಳಸ್ತೇವೆ, ಪಂಚಗವ್ಯವನ್ನು ಬಳಸ್ತೇವೆ. ಇದೆಲ್ಲ ನಾವು ರಾಸಾಯನಿಕ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಮ್ಯಾಂಕೋ ಜಬ್ಬನ್ನು ಬಳಸ್ಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತು ನೆಮಟೋಡ್ಸ್ ಬರ್ತವೆ ಕೆಲವೊಂದು. ಅದಕ್ಕೆ ನಮ್ಮ ನೈಸರ್ಗಿಕ ಒಂದು ರೈತ ಮಿತ್ರ ಕೀಟಗಳಿದ್ದಾವೆ, ಅಂಥವುಗಳನ್ನ ಬಳಸ್ಕೊಂಡು ನಾವು ಮ್ಯಾನೇಜ್ ಮಾಡ್ಬೋದು. IPM ಅಂತ ಹೇಳ್ತೇವೆ, ಇಂಟಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟು. ಅಂದರೆ ಕಲ್ಚರಲ್ಲು, ಬಯಾಲಜಿಕಲ್ಲು, ಕೆಮಿಕಲ್ಲು, ಆಮೇಲೆ ಜೆನೆಟಿಕ್ ಕೆಲವೊಂದು ರೆಸಿಸ್ಟೆಂಟ್ ವೆರೈಟೀಸ್ ಇದೆ, ಅವುಗಳನ್ನು ಕೂಡ ನಾವು ಹಾಕ್ಕೊಂಡು ಇದನ್ನು ಕಂಟ್ರೋಲನ್ನು ಮಾಡ್ಕೊಳ್ಬೋದು ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಕೀಟಗಳಿದ್ದಾವೆ, ಇದ್ದಾವೆ. ಇವುಗಳನ್ನ ಯಾವ ರೀತಿ ಮೈನರ್ ಪೆಸ್ಟ್ ಯಾವಿದ್ದಾವೆ, ಮೇಜರ್ ಪೆಸ್ಟ್ ಯಾವಿದ್ದಾವೆ, ಇವೆಲ್ಲವನ್ನ ನೋಡಿಕೊಂಡು ನಾವು ಇದು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಇದಾಯಿತಾ. ಇನ್ನು ಹಾರ್ವೆಸ್ಟ್ ಹೆಂಗೆ ಮಾಡೋದು ಅಂತ ಹೇಳಿದರೆ ಕುಯ್ಲನ್ನು ಮಾಡ್ಕೊಳ್ಬೇಕಾಗುತ್ತೆ. ಕುಯ್ಲನ್ನು ಹದ ಮಾಡ್ಕೊಂಡಾದಮೇಲೆ ಅದರಿಂದ ನಾವು ಮೊದಲು ಕೊಂಬುಗಳನ್ನು ಬೇರ್ಪಡಿಸ್ಕೊಂಡು ತಾಯಿ ಗಡ್ಡೆಗಳಿಂದ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅದರ ನಂತರ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಸಾಂಪ್ರದಾಯಿಕವಾಗಿ ಕುದಿಸ್ಕೊಳ್ಳೋದು ಅಂತ ಹೇಳಿದರೆ ಇದನ್ನು ಕುದಿಸೋದ್ರಿಂದ ಸ್ವಚ್ಛ ಮಾಡಿ ಬಾಣಲೆಯಲ್ಲಿ ಹಾಕಿ ನಾವು ಮುಳುಗುವಷ್ಟು ನೀರು ಹಾಕಿ ಕುದಿಸ್ಕೊಳ್ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಹಸಿ ವಾಸನೆ ಅದು ಹೋಗಿ ಸುಗಂಧಿತವಾಗಿ ಆಗ್ತದೆ ಅಂತಕ್ಕಂಥದ್ದು. ಅದಲ್ಲದೆ ಒಣಗಿಸ್ಕೋಬೇಕಾಗ್ತದೆ. ಒಣಗಿಸ್ಕೊಂಡು ಬಾಯ್ಲಿಂಗ್ ಅಂತ ಹೇಳಿದ್ವಿ, ಅದಾದಮೇಲೆ ಒಣಗಿಸ್ಕೊಳ್ತೀವಿ. ಒಣಗಿಸ್ಕೊಂಡಾದಮೇಲೆ ಹೊಳಪನ್ನು ಕೊಡೋದು. ಹೊಳಪನ್ನು ಹೆಂಗೆ ಕೊಡ್ತೀವಿ ಅಂದರೆ ಒರಟಾಗಿರುವ ನೆಲಕ್ಕೆ ಹಾಕಿ ಉಜ್ಜ್ಬೋದು, ಗೋಣಿ ಚೀಲದಲ್ಲಿ ಹಾಕಿ ಕಾಲಿನಿಂದ ತುಳಿಬೋದು. ಇಲ್ಲ ಅಂತೇಳಿದರೆ ಒಂದು ಡ್ರಮ್ ಥರ ಬರುತ್ತೆ ಪಾಲಿಷ್ ಮಾಡೋಕ್ಕೆ ಅಂತ, ಅದರಲ್ಲಿ ಹಾಕಿ ತಿರುಗಿಸೋದ್ರಿಂದ ಬರ್ತದೆ. ಬಣ್ಣ ಹಾಕ್ತೀವಿ. ಬಣ್ಣ ಹಾಕೋದು ಅಂತ ಹೇಳಿದರೆ ಏನು ಮಾಡ್ತೀವಿ, ಹಳೆಯ ಅರಿಶಿಣ ಇರ್ತದಲ್ಲ ಅದನ್ನು ಹಾಕಿ ಒಂದು ಡ್ರಮ್ನಲ್ಲಿ ಹಾಕಿ ತಿರುಗಿಸೋದ್ರಿಂದ ಅದಕ್ಕೆ ಹೊಳಪು ಬರ್ತದೆ. ಯಾವುದಕ್ಕೆ? ಹೊಳಪು ಅಥವಾ ಬಣ್ಣ ಬರ್ತದೆ ನಮ್ಮ ಕೊಂಬುಗಳಿಗೆ. ಆ ಕೊಂಬುಗಳನ್ನು ನಮಗೆ ಯಾರು ಖರೀದಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಗ್ರೇಡ್ ಮಾಡಿಕೊಂಡು ಅದನ್ನು ನಾವು ಮಾರಾಟ ಮಾಡಬೇಕಾಗ್ತದೆ. ಇನ್ನು ಕೆಲವೊಂದು ಬೀಜಗಡ್ಡೆಗಳನ್ನು ನಾವು ಸಂರಕ್ಷಣೆ ಮಾಡಿ ಮುಂದಿನ ಒಂದು ಬೆಳೆಗೆ ಬೀಜಕ್ಕೆ ಎತ್ತಿಟ್ಕೋಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದರೆ ಫಸ್ಟ್ ಏನು ಮಾಡ್ತೀವಿ, ಸುರಕ್ಷಿತ ಸ್ಥಳ ನೋಡ್ತೀವಿ. ಸ್ಥಳ ನೋಡ್ಕೊಂಡು ನಮ್ಮ ಹತ್ರ ಎಷ್ಟಿದೆ
ಅನುಕೂಲಕ್ಕೆ ತಕ್ಕಂಗೆ ಗಡ್ಡೆ ಪ್ರಮಾಣ ಎಷ್ಟಿದೆ ಅಂತ ನೋಡಿಕೊಂಡು ಗುಂಡಿಯನ್ನು ತೋಡಬೇಕಾಗುತ್ತೆ. ಗುಂಡೆ ತೆಕ್ಕೊಂಡು ತುಂಬ ಆಳವಾದದ್ದಲ್ಲ, ಒಂದು 15-20 ಸೆಂಟಿಮೀಟರ್ ಆಳದಲ್ಲಿ ಗುಂಡೆ ತೋಡ್ಕೋಬೇಕು. ಅದರ ಮೊದಲು ಒಂದು ಪದರು ಮರಳು ಹಾಕ್ಕೋಬೇಕು. ಆಮೇಲೆ ಅದ್ರ ಒಂದು ಪದರು ಆ ಮರದ ಪುಡಿಯನ್ನು ಹಾಕ್ಕೋಬೇಕು. ಪೌಡರ್, ವುಡ್ ಪೌಡರು ಹಾಕ್ಕೊಂಡು ಈ ಕೊಂಬುಗಳನ್ನೆಲ್ಲ ಅಲ್ಲಿ ಹರಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಮಣ್ಣಿಂದ ಮುಚ್ಕೋಬೇಕು. ಮುಚ್ಕೊಂಡು ಕ್ವಿನಾಲ್ಪಾಸು ನಂತಹ ಒಂದಿಷ್ಟು ಔಷಧಗಳನ್ನ ಹಾಕ್ಕೊಳ್ಬೇಕು. ಯಾಕೆ ಹೇಳಿ? ಶಿಲೀಂಧ್ರ ಬರಬಾರ್ದು, ನಮ್ಮ ರೋಗಗಳು ಕೀಟಗಳಿಗೆ ಯಾವುದೂ ಬರಬಾರ್ದು. ಅದನ್ನು ನೋಡಿಕೊಂಡು ಹೊಂಗೆ ಮರದ್ದು ಮತ್ತು ಬೇವಿನ ಮರದ ಎಲೆಗಳಿಂದ ಇದು ಮುಚ್ಚಿಡಬೇಕು. ಮುಚ್ಚಿಬಿಟ್ಟು ನಂತರ ಕಂಪ್ಲೀಟ್ ಮಣ್ಣನ್ನು ಹಾಕಿಬಿಟ್ಟು ಮುಚ್ಚಿಡಬೇಕು. ಎಲ್ಲಿವರೆಗೂ? ಮುಂದಿನ ವರ್ಷದವರೆಗೂ. ಆಗ ತೆಗೆದು ನೋಡಿದರೆ ನಮ್ಗೆ ಒಳ್ಳೆ ಬೀಜಗಳು ಹಾಗೇ ಇರ್ತವೆ. ಕೊಂಬುಗಳು ತೆಗೆದು ನಾವು ಇದು ಮಾಡ್ಕೊಳ್ಬೋದು, ಮನೆಗೂ ಬಳಸ್ಕೊಳ್ಬೋದು ಮತ್ತು ಬಿತ್ತನೆಗೆ ಕೂಡ ಬಳಸ್ಕೋಬೋದು. ಇದೆಲ್ಲ ಇನ್ನು ಯಾರು ಮಾರ್ಕೆಟ್ ಮಾಡ್ತಾ ಇದ್ದಾರೆ, ಪೌಡರ್ ಕೆಲವೊಬ್ಬರು ಮಾರಾಟ ಮಾಡ್ತಾರೆ. ಹಾಗೆ ಮಾರಾಟ ಮಾಡಬೇಕು ಅಂತ ಹೇಳಿದರೆ FSSAI ಇಂದ ಸ್ಟ್ಯಾಂಡರ್ಡಿಂದ ಒಂದು ನಾವು ಇದು ತೊಗೊಳ್ಬೇಕಾಗ್ತದೆ. ಏನು? ಸರ್ಟಿಫಿಕೇಟ್ ತೊಗೊಳ್ಬೇಕಾಗ್ತದೆ. ಸರ್ಟಿಫಿಕೇಟನ್ನು ತಗೊಂಡು ಅದನ್ನು ನಾವು ಪೌಡರನ್ನ ಪ್ಯಾಕಿಂಗನ್ನು ಮಾಡಿಕೊಂಡು ನಾವು ಮಾರಾಟವನ್ನು ಮಾಡ್ಬೋದು ಅಂತ ಹೇಳಿ ಇವತ್ತಿನ ಒಂದು ಇದನ್ನು ಮುಗಿಸ್ತೇನೆ. ಈಗ ಕೊನೆಯದಾಗಿ ಇವತ್ತಿನ ಟ್ಯಾಗ್ ಲೈನು ಅಂತ ಹೇಳಿದರೆ, ಹಣವಂತರ ಜೊತೆ ನೂರಾರು ವರ್ಷ ಬದುಕೋದಕ್ಕಿಂತ ಹೃದಯವಂತವರ ಜೊತೆ 3 ದಿನ ಬದುಕುಳಿಯೋದು ತುಂಬ ಚೆನ್ನಾಗಿ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ನಮ್ಮ ಮಾತನ್ನು ಹೇಳ್ತಾ, ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಚೆನ್ನಾಗಿರಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.